ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ಕಾಮಧೇನುವಿನ ಸಹಾಯದಿಂದ ವಸಿಷ್ಠರು ವಿಶ್ವಾಮಿತ್ರರನ್ನು ಅವರ ಪರಿವಾರದವರನ್ನು ಯಥೋಚಿತವಾಗಿ ಸತ್ಕರಿಸಿದುದು, ವಿಶ್ವಾಮಿತ್ರರು ಕಾಮಧೇನುವನ್ನು ಅಪೇಕ್ಷಿಸಿದುದು, ವಸಿಷ್ಠರ ಅಸಮ್ಮತಿ ಎಂಬ 53ನೆಯ ಸರ್ಗಕ್ಕೆ ಸ್ವಾಗತ. ಏವ ಮುಕ್ತ ವಸಿಷ್ಠೇನ ಶಬಲ ಶತ್ರುಸೂದನ ವಿದಧೆ ಕಾಮಧುಕ್ ಕಾಮಾನ್ಯಸ್ಯ ಯಸ್ಯೇಪ್ಸ್ಯತಂಯಥಾ. ಶತ್ರುಸೂದನನೇ, ವಸಿಷ್ಠರಿಂದ ಹೀಗೆ ಹೇಳಲ್ಪಟ್ಟ ಇಷ್ಟಾರ್ಥಗಳನ್ನು ಕರೆಯುವ ಸಾಮರ್ಥ್ಯವುಳ್ಳ ಶಬಲೆಯು ಯಾರು ಯಾರಿಗೆ ಯಾವ ಯಾವ ವಿಧವಾದ ಮತ್ತು ಯಾವ ರುಚಿಯ ಊಟದಲ್ಲಿ ಅಪೇಕ್ಷೆಯಿದೆಯೋ ಅಂತಹ ದಿವ್ಯವಾದ ಭೋಜನವನ್ನು ಕ್ಷಣ ಮಾತ್ರದಲ್ಲಿ ಸಿದ್ಧಪಡಿಸಿದಳು. ಕಬ್ಬಿನ ಹಾಲು, ಜೇನುತುಪ್ಪ, ಮೈರೇಯವೆಂಬ ಸುರೆ, ಶ್ರೇಷ್ಠವಾದ ಆಸವಗಳು, ಬಹುಮೂಲ್ಯವಾದ ಪಾನಕಾದಿ ಪಾನೀಯಗಳು ಮತ್ತು ನಾನಾ ವಿಧವಾದ ಅಪೂಪ, ಲಡ್ಡು, ಪೇಣಿಕ ಮೊದಲಾದ ಭಕ್ಷ್ಯಗಳೆಲ್ಲವನ್ನು ಶಬಲೆಯು ಸಿದ್ಧಪಡಿಸಿದಳು. ಬಿಸಿ ಬಿಸಿಯಾದ ಪರ್ವತೋಪಮವಾದ ಅನ್ನ ರಾಶಿಗಳು ಸಿದ್ಧವಾದವು. ನಾನಾ ವಿಧವಾದ ಪಾಯಸಗಳು, ತವ್ವೆಗಳು ಸಿದ್ಧವಾದವು. ಹಾಲು, ಮೊಸರು ಮತ್ತು ತುಪ್ಪಗಳ ಕಾಲುವೆಗಳನ್ನೇ ಶಬಲೆಯು ಹರಿಸಿದಳು. ಅನೇಕ ವಿಧವಾದ ರುಚಿಕರವಾದ ಮತ್ತು ಸಿಹಿಯಾದ ಭಕ್ಷ್ಯಗಳಿಂದ ಸಾವಿರಾರು ಬೆಳ್ಳಿಯ ತಟ್ಟೆಗಳು ಪೂರ್ಣವಾಗಿದ್ದವು. ಯಥೇಚ್ಛವಾಗಿ ಬಡಿಸಿದ ರುಚಿಕರವಾದ ಮೃಷ್ಟಾನ್ನವನ್ನು ಊಟ ಮಾಡಿ ವಿಶ್ವಾಮಿತ್ರರ ಸೈನಿಕರು ಪುಷ್ಟರು ಮತ್ತು ತುಷ್ಟರು ಆದರು. ವಸಿಷ್ಠರು ವಿಶ್ವಾಮಿತ್ರರನ್ನು ಮತ್ತು ಅವರ ಪರಿವಾರದವರನ್ನು ಬಹಳ ಚೆನ್ನಾಗಿ ಸತ್ಕರಿಸಿದರು. ವಿಶ್ವಾಮಿತ್ರರು ವಸಿಷ್ಠರ ಸತ್ಕಾರದಿಂದ ಸಂತುಷ್ಟರಾದರು. ಅಂತಃಪುರ ಪರಿವಾರದೊಡನೆಯೂ, ಬ್ರಾಹ್ಮಣ ಪುರೋಹಿತರೊಡನೆಯೂ, ಅಮಾತ್ಯರೊಡನೆಯೂ, ಮಂತ್ರಿಗಳೊಡನೆಯೂ, ಸೇವಕರೊಡನೆಯೂ ಕುಳಿತು ವಸಿಷ್ಠರ ಆತಿಥ್ಯವನ್ನು ಸ್ವೀಕರಿಸಿದ ವಿಶ್ವಾಮಿತ್ರರು ಪರಮ ಸಂತುಷ್ಟರಾಗಿ ವಸಿಷ್ಠರಿಗೆ ಹೇಳಿದರು. ಬ್ರಾಹ್ಮಣ ಶ್ರೇಷ್ಠರೇ, ಪೂಜ್ಯರಾದ ತಮ್ಮಿಂದ ನಾನಿಂದು ಸತ್ಕೃತನಾದೆನು. ಹೊರಡುವ ಮೊದಲು ಒಂದು ಮಾತನ್ನು ಹೇಳುವೆನು, ಕೇಳಿರಿ. 1,00,000 ಗೋವುಗಳನ್ನು ತೆಗೆದುಕೊಂಡು ಈ ಶಬಲೆಯನ್ನು ನನಗೆ ಕೊಡಿರಿ. ಇದು ನಿಶ್ಚಯವಾಗಿಯೂ ಗೋ ಜಾತಿಗೆ ರತ್ನಪ್ರಾಯವಾಗಿದೆ. ಮೇಲಾಗಿ ರಾಜನಾದವನು ಯಾವಾಗಲೂ ರತ್ನಗಳ ಅಂದರೆ ಉತ್ಕೃಷ್ಟ ವಸ್ತುಗಳ ಸಂಗ್ರಹಣೆಯಲ್ಲಿ ಆಸಕ್ತನಾಗಿರುವನು. ಆದುದರಿಂದ ನಾನು ನಿಮ್ಮಲ್ಲಿರುವ ಶಬಲೆಯನ್ನು ಬೆಲೆಗೆ ಕೇಳುವುದು ಧರ್ಮವಾಗಿದೆ, ನೀವು ಕೊಡುವುದು ಸಾಧುವಾಗಿದೆ. ರಾಘವ, ಅದಕ್ಕೆ ಉತ್ತರವಾಗಿ ಮುನಿಪುಂಗವರಾದ ಧರ್ಮಾತ್ಮರಾದ ವಸಿಷ್ಠರು ಮಹೀಪತಿಗೆ ಅಂದರೆ ಆ ಕೌಶಿಕ ವಿಶ್ವಾಮಿತ್ರನಿಗೆ ಹೇಳಿದರು. ಮಹಾರಾಜ, 1,00,000 ಗೋವುಗಳ ಬೆಲೆಗೂ ನನ್ನ ಶಬಲೆಯನ್ನು ಕೊಡಲಾರೆ, 1,000,000,000 ಗೋವುಗಳ ಬೆಲೆಗೂ ಕೊಡಲಾರೆನು. ಬೆಳ್ಳಿಯ ರಾಶಿಗಳನ್ನೇ ನನ್ನ ಮುಂದೆ ಸುರಿದರೂ ನಾನು ನನ್ನ ಶಬಲೆಯನ್ನು ಕೊಡುವುದಿಲ್ಲ. ಮೇಲಾಗಿ ಕೌಶಿಕ, ಇವಳು ನನ್ನಿಂದ ಬೇರ್ಪಡಲು ಯೋಗ್ಯಳೂ ಅಲ್ಲ. ನಾನು ಇವಳನ್ನು ಪರಿತ್ಯಾಗ ಮಾಡುವ ಸಾಧ್ಯತೆಯೂ ಇಲ್ಲ. ಆತ್ಮಜ್ಞಾನಿಗಳಿಗೆ ಸ್ವಾಭಾವಿಕವಾಗಿಯೇ ಪ್ರಾಪ್ತವಾಗುವ ಶಾಶ್ವತ ಕೀರ್ತಿಯನ್ನು ಬೇರ್ಪಡಿಸಲು ಹೇಗೆ ಸಾಧ್ಯವಿಲ್ಲವೋ ಹಾಗೆ ಬ್ರಹ್ಮದತ್ತಳಾದ ಈ ಶಬಲೆಯನ್ನು ನಾನು ಪರಿತ್ಯಜಿಸಲು ಸಮರ್ಥನಲ್ಲ. ಇದೂ ಅಲ್ಲದೆ ಇವಳು ನನ್ನ ನಿತ್ಯ ಜೀವನದಲ್ಲಿ ಸೇರಿ ಹೋಗಿದ್ದಾಳೆ. ನಾನು ನಿತ್ಯ ನೈಮಿತ್ತಿಕವಾಗಿ ಮಾಡುವ ಪ್ರತಿಯೊಂದು ಕರ್ಮಕ್ಕೂ ಇವಳೇ ಸಾಧನಭೂತಳಾಗಿದ್ದಾಳೆ. ಹವ್ಯ ಕವ್ಯಗಳು, ನನ್ನ ಶರೀರ ಪೋಷಣೆ, ಅಗ್ನಿಹೋತ್ರ, ಭೂತಬಲಿ, ಹೋಮ ಇವುಗಳೆಲ್ಲವೂ ಶಬಲೆಯ ಅಧೀನವಾಗಿಯೇ ಇದೆ. ಈ ಹಸುವಿನ ಸಹಕಾರದಿಂದಲೇ ನಾನು ಇವುಗಳೆಲ್ಲವನ್ನೂ ಮಾಡುತ್ತಿರುವೆನು. ಇಂತಹವಳನ್ನು ಪರಿತ್ಯಾಗ ಮಾಡುವ ಸಾಧ್ಯತೆಯಿಲ್ಲ. ಖಂಡಿತವಾಗಿಯೂ ನಾನಿವಳನ್ನು ಕೊಡುವುದಿಲ್ಲ. ಸ್ವಾಹಾಕಾರ ವಷಟ್ಕಾರಗಳನ್ನೊಳಗೊಂಡ ಯಜ್ಞಗಳಿಗೆ ಉಪಕರಣಗಳನ್ನು ಒದಗಿಸುವವಳು ಈ ಶಬಲೆಯೇ. ಅನೇಕಾನೇಕ ವಿದ್ಯೆಗಳ ಪ್ರಾಪ್ತಿಗೂ ಇವಳೇ ಸಾಧನಭೂತಳಾಗಿದ್ದಾಳೆ. ಒಂದೇ ಮಾತಿನಲ್ಲಿ ಹೇಳುವುದಾದರೆ ನನ್ನ ಸರ್ವಸ್ವವು ಈ ಶಬಲೆಯೇ ಆಗಿದ್ದಾಳೆ. ಇದರಲ್ಲಿ ಯಾವ ಸಂಶಯವೂ ಇಲ್ಲ. ಇದು ಸತ್ಯ. ಮೇಲಾಗಿ ಇವಳು ನನಗೆ ಸದಾ ಸಂತೋಷವನ್ನು ಉಂಟು ಮಾಡುತ್ತಿರುವಳು. ಇವೇ ಮೊದಲಾದ ಅನೇಕ ಕಾರಣಗಳಿಂದ ಶಬಲೆಯನ್ನು ನಾನು ನಿನಗೆ ಖಂಡಿತವಾಗಿಯೂ ಕೊಡುವುದಿಲ್ಲ. ಸಾಮಾನ್ಯವಾಗಿ ಎಲ್ಲ ಕಾಲಗಳಲ್ಲಿಯೂ ರಾಜರಾದವರ ಅಥವಾ ರಾಜಕಾರಣಿಗಳಾದವರ ಮನಸ್ಥಿತಿ ಹಾಗೆಯೇ ಇರುತ್ತದೆ. ಜಗತ್ತಿನಲ್ಲಿ ಉತ್ಕೃಷ್ಟವಾದ ವಸ್ತುಗಳೆಲ್ಲವೂ ನನ್ನಲ್ಲಿ ಮಾತ್ರವೇ ಇರಬೇಕು ಎಂಬ ಅಹಂಕಾರ ಕ್ಷತ್ರಿಯರಲ್ಲಿ ಸಹಜವಾದುದು. ಆ ಅಹಂಕಾರದ ಸಲುವಾಗಿಯೇ ಅವರು ಭೂಮಿಗಾಗಿ, ಆಸ್ತಿಗಾಗಿ, ಐಶ್ವರ್ಯಕ್ಕಾಗಿ ಅಷ್ಟೊಂದು ಹೊಡೆದಾಡಿ ಜೀವವನ್ನೇ ಬಲಿಕೊಡಲು ಕೂಡ ಸಿದ್ಧರಾಗುತ್ತಾರೆ. ಆದರೆ
ತಮ್ಮ ಪ್ರಜೆಗಳಲ್ಲಿಯೇ ಇರುವಂತಹ ಅವರ ನಿತ್ಯ ಹೋಮಕ್ರಿಯೆ ಹಾಗೂ ಆಶ್ರಮದ ನಿತ್ಯ ಕಾರ್ಯಗಳಿಗೆ ಉಪಯೋಗವಾಗುವ ಸಲುವಾಗಿ ದೇವತೆಗಳಿಂದಲೇ ಕೊಡಲ್ಪಟ್ಟಂತಹ ಹೋಮಧೇನುವನ್ನು ರಾಜನಾದವನು ಕಿತ್ತುಕೊಳ್ಳಲು ಬಂದರೆ, ಸಾಮಾನ್ಯವಾಗಿ ಋಷ್ಯಾಶ್ರಮಗಳು ಗುರುಕುಲಗಳ ಪೋಷಣೆಯನ್ನು ರಾಜನಾದವನು ಮಾಡಬೇಕು, ತನ್ನ ಪ್ರಜೆಗಳ ಪೋಷಣೆಯನ್ನು ರಾಜನಾದವನು ಮಾಡಬೇಕು. ಆದರೆ ಅದನ್ನು ಬಿಟ್ಟು ಅಹಂಕಾರದಿಂದ ತನ್ನ ಪ್ರಜೆಗಳಲ್ಲಿ ಇರುವ ಉತ್ಕೃಷ್ಟ ವಸ್ತುಗಳನ್ನು ಕಿತ್ತುಕೊಂಡು ಅವೆಲ್ಲವನ್ನು ತಾನು ಮಾತ್ರವೇ ಉಪಭೋಗಿಸಬೇಕು ಎಂಬ ಅಹಂಕಾರಿಯಾದಾಗ, ಅದಕ್ಕೆ ಪ್ರತಿಯಾಗಿ ಪರಶುರಾಮನಂತಹ ಯಾರೋ ಒಬ್ಬ ಬ್ರಾಹ್ಮಣ ಶ್ರೇಷ್ಠ ಇಡೀ ಸಮಾಜವನ್ನು ರಾಜನ ವಿರುದ್ಧ ಎತ್ತಿಕಟ್ಟಿ ಆಗಿನ ಕಾಲದಲ್ಲಿ ಸಮಸ್ತ ಕ್ಷತ್ರಿಯರನ್ನು ಸಂಹಾರ ಮಾಡಿರಬಹುದು. ಪರಶುರಾಮನೊಬ್ಬನಿಂದಲೇ ಅವತಾರ ಪುರುಷನೆಂದುಕೊಂಡರೆ ಸಾಧ್ಯವೇನೋ ಎನಿಸಬಹುದು. ಆದರೆ ಒಬ್ಬ ಸಾಧಾರಣ ವ್ಯಕ್ತಿಯಾಗಿ ಗಮನಿಸಿದರೆ, ಅಂದರೆ ಒಬ್ಬ ಸಾಧಾರಣ ಮನುಷ್ಯನಾಗಿ ನೋಡಿದರೆ, ಪರಶುರಾಮನು ಆಗಿನ ಕಾಲದಲ್ಲಿ ಜನರಲ್ಲಿ ಅದಾಗಲೇ ಉಕ್ಕಿ ಹರಿಯುತ್ತಿದ್ದಂತಹ ತಮ್ಮ ರಾಜರ ಕುರಿತಾದ ಅಸಹನೆಯನ್ನೇ ಬಳಸಿಕೊಂಡು ಆ ರಾಜರೆಲ್ಲರನ್ನು ಹತ್ತಿಕ್ಕಿರಬಹುದು. ಅದನ್ನೇ ಪುರಾಣದಲ್ಲಿ ವರ್ಣರಂಜಿತವಾಗಿ ವರ್ಣಿಸಿರಬಹುದು. ಅದರ ಒಂದು ಇಣುಕು ನೋಟವನ್ನು ಈ ವಸಿಷ್ಠ ವಿಶ್ವಾಮಿತ್ರರ ಕಥೆಯಲ್ಲಿ ನೋಡುತ್ತಿದ್ದೇವೆ. ಇಲ್ಲಿ ಕಥೆ ಕೇಳಿದ ಕೂಡಲೇ ವಿಶ್ವಾಮಿತ್ರರು ಇಂಥವರು ಎಂದು ನಿರ್ಣಯಿಸಿ ಬಿಡುವುದು ಬೇಡ. ವಿಶ್ವಾಮಿತ್ರರು ಹೀಗಿದ್ದರು, ಆದರೆ ಮುಂದೆ ಅದು ಪ್ರಯೋಜನವಿಲ್ಲವೆಂಬುದನ್ನು ಅರಿತು ಅವರು ಬ್ರಾಹ್ಮಣ್ಯವನ್ನು ಬ್ರಹ್ಮಜ್ಞಾನವನ್ನು ಸಂಪಾದಿಸಲು ಯತ್ನಿಸಿದರು ಎಂಬುದನ್ನು ಮುಖ್ಯವಾಗಿ ಗಮನಿಸೋಣ. ವಸಿಷ್ಠರು ಹೀಗೆ ಹೇಳಲಾಗಿ ವಾಕ್ಯ ವಿಶಾರದರಾದ ವಿಶ್ವಾಮಿತ್ರರು ಉದ್ವೇಗಪೂರ್ಣವಾದ ಮಾತುಗಳನ್ನಾಡಿದರು. ಮಹರ್ಷಿಗಳೇ, ಸೊಂಟ ಮತ್ತು ಕುತ್ತಿಗೆಗಳಲ್ಲಿ ಚಿನ್ನದ ಸರಪಳಿಗಳಿಂದ ಅಲಂಕೃತವಾದ ಸುವರ್ಣದಿಂದ ನಿರ್ಮಿತವಾದ ಅಂಕುಶಗಳನ್ನೊಳಗೊಂಡ 14,000 ಆನೆಗಳನ್ನು ಈ ಶಬಲೆಯ ಮೌಲ್ಯವಾಗಿ ಕೊಡುತ್ತೇನೆ. 4 ಬಿಳಿಯ ಕುದುರೆಗಳನ್ನು ಕಟ್ಟಿರುವ 1000 ಗಂಟೆಗಳಿಂದ ಅಲಂಕರಿಸಲ್ಪಟ್ಟಿರುವ 800 ಚಿನ್ನದ ರಥಗಳನ್ನು ಕೊಡುತ್ತೇನೆ. ಕಾಂಬೋಜ, ಬಾಹ್ಲಿಕಾದಿ ದೇಶಗಳಲ್ಲಿ ಹುಟ್ಟಿರುವ ಗಂಧರ್ವ ಜಾತಿಗೆ ಸೇರಿದ ಮಹಾವೇಗವುಳ್ಳ 1,010 ಕುದುರೆಗಳನ್ನು ಕೊಡುತ್ತೇನೆ. ನಾನಾ ವಿಧವಾದ ಬಣ್ಣಗಳುಳ್ಳ ಯುವಾವಸ್ಥೆಯಲ್ಲಿರುವ ಚೊಚ್ಚಲುಗಳಾಗಿರುವ 1,000,000 ಗೋವುಗಳನ್ನು ಕೊಡುತ್ತೇನೆ. ಇವುಗಳೆಲ್ಲವನ್ನೂ ತೆಗೆದುಕೊಂಡು ನಿಮ್ಮ ಬಳಿಯಲ್ಲಿರುವ ಅಮೋಘವಾದ ಈ ಒಂದು ಹಸುವನ್ನು ಕೊಡಿರಿ. ಒಂದು ವೇಳೆ ಈ ಮೌಲ್ಯವು ಕಡಿಮೆ ಎಂದು ನೀವು ಭಾವಿಸುವುದಾದರೆ, ಶಬಲೆಯ ಮೌಲ್ಯವಾಗಿ ನೀವು ಎಷ್ಟು ರತ್ನ ರಾಶಿಗಳನ್ನು ಅಪೇಕ್ಷಿಸುವಿರೋ ಅಷ್ಟನ್ನು ನಿಮಗೆ ತಂದುಕೊಡುತ್ತೇನೆ. ನೀವು ಅಪೇಕ್ಷಿಸಿದಷ್ಟು ದ್ರವ್ಯವನ್ನು ತೆಗೆದುಕೊಂಡಾದರೂ ಈ ಶಬಲೆಯನ್ನು ನನಗೆ ಕೊಡಿರಿ. ಅಹಂಕಾರವೆಂಬುದು ಯಾವ ಮಟ್ಟಕ್ಕೆ ಬೇಕಾದರೂ ಹೋಗುತ್ತದೆ. ಅದಕ್ಕಾಗಿ ಯಾವ ಮೌಲ್ಯವನ್ನು ಬೇಕಾದರೂ ಕೊಡಲು ಕೌಶಿಕನು ಸಿದ್ಧನಾಗಿದ್ದಾನೆ. ಬುದ್ಧಿವಂತರಾದ ವಿಶ್ವಾಮಿತ್ರರ ಉದ್ವೇಗಪೂರ್ಣವಾದ ಮಾತುಗಳನ್ನು ಕೇಳಿದ ನಂತರವೂ ಮಹರ್ಷಿಗಳಾದ ವಸಿಷ್ಠರು ಶಾಂತವಾಗಿಯೇ ಉತ್ತರಿಸಿದರು. ಮಹಾರಾಜ, ಏನೇ ಆದರೂ ನೀನು ಎಷ್ಟೇ ಕೊಟ್ಟರೂ ನನ್ನ ಶಬಲೆಯನ್ನು ಮಾತ್ರ ನಿನಗೆ ಖಂಡಿತವಾಗಿಯೂ ಕೊಡುವುದಿಲ್ಲ. ಏತದೇವಹಿ ಮೇ ರತ್ನ ಮೇತದೇವಹಿ ಮೇ ಧನಂ ಏತದೇವಹಿ ಸರ್ವಸ್ವ ಮೇತದೇವಹಿ ಜೀವಿತಂ. ಈ ಶಬಲೆಯೇ ನನಗೆ ರತ್ನರಾಶಿ, ಇವಳೇ ನನ್ನ ಸಕಲ ಸರ್ವಸ್ವ, ಇವಳೇ ನನ್ನ ಜೀವ ಸ್ವರೂಪಳು. ದರ್ಶಪೂರ್ಣ ಮಾಸಗಳು, ಯಜ್ಞಗಳು, ಯಜ್ಞ ಸಂಬಂಧವಾದ ದಕ್ಷಿಣೆಗಳು, ಇವುಗಳಲ್ಲದೆ ಇನ್ನೂ ಅನೇಕ ವಿಧವಾದ ಕ್ರಿಯೆಗಳು ಎಲ್ಲವೂ ಶಬಲೆಯೇ ಆಗಿದ್ದಾಳೆ. ಇವಳಿಂದಲೇ ನಾನು ಸಕಲವನ್ನು ಸಾಧಿಸಿಕೊಳ್ಳುತ್ತಿದ್ದೇನೆ. ಅನುದಿನವೂ ಮಾಡುತ್ತಿರುವ ಸಕಲ ವಿಧವಾದ ಕ್ರಿಯೆಗಳಿಗೂ ಇವಳೇ ಮೂಲಾಧಾರಳಾಗಿರುವಳು. ಈ ವಿಷಯದಲ್ಲಿ ಸಂಶಯ ಪಡುವ ಕಾರಣವಿಲ್ಲ. ನೀನೆಷ್ಟೇ ಉದ್ವೇಗಗೊಂಡರೂ ಪ್ರಲಾಪ ಮಾಡಿದರೂ ಇಷ್ಟಾರ್ಥಪ್ರದಳಾದ ಈ ಶಬಲೆಯನ್ನು ಖಂಡಿತವಾಗಿಯೂ ನಿನಗೆ ಕೊಡುವುದಿಲ್ಲ. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ 53ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿವೆ. ನಮಸ್ಕಾರ.